ಹಾಯ್ ಹಲೋ ವೆಲ್ಕಮ್ ಟು ಗೇರ್ ಅಪ್. ಇವತ್ತಿನ ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಹಾಲ್ಕಾನ್ ಗ್ರೀನ್ ಕಲರು BS6 ಇಂಜಿನ್ನು. ನೋಡೋಕ್ಕೆ ಸೂಪರಾಗಿದೆ, ಬೊಂಬಾಟಾಗಿದೆ. ನೋಡಿ ಹಿಂದೆಯಿಂದ ಹಿಂಗೆ ಕಾಣಿಸುತ್ತೆ, ಈ ಕಡೆಯಿಂದ ಹಿಂಗೆ ಕಾಣಿಸುತ್ತೆ. ಇಲ್ಲಿ ನೋಡಿ ಸೈಲೆನ್ಸರು ಮುಂಚೆ ಹಳೆಗಾಡಿಗೆಲ್ಲ ಸ್ವಲ್ಪ ಅಗಲ ಕೊಡ್ತಿದ್ರು, ಇವಾಗ ಇಲ್ಲಿ ಸಣ್ಣ ಕೊಟ್ಟಿದ್ದಾರೆ. ಬಟ್ ಇದು ಸೌಂಡ್ ಚೆನ್ನಾಗಿ ಕೇಳಿಸ್ತಿದೆ. ಮುಂದೆಯಿಂದ ಹೀಗೆ ಕಾಣಿಸುತ್ತೆ. ಡ್ಯುಯಲ್ ಚಾನಲ್ ABS ಮುಂದೆಗೂ ಐತೆ, ಹಿಂದೆದು ಐತೆ. ಡ್ಯುಯಲ್ ಚಾನಲ್ ABS ಪ್ಲಸ್ಸು ಇಲ್ಲಿ ನೋಡಿ ಡಿಜಿಟಲ್ ಇಂಡಿಕೇಟರ್ ಕೊಟ್ಟಿದ್ದಾನೆ, ಫ್ಯೂಯಲ್ ಇಂಡಿಕೇಟರ್ ಪ್ಲಸ್ ಕಿಲೋಮೀಟರ್ಸ್ ಓಡೋದೆಲ್ಲ. ಮುಂಚೆ ಹಳೆದಕ್ಕೆಲ್ಲ ನಾರ್ಮಲ್ಲು ಅನಲಾಗ್ ಕೊಡ್ತಿದ್ರು, ಇದು ಅನಲಾಗ್ ಸ್ಪೀಡ್ ಕೊಟ್ಟಿದ್ದಾನೆ, ಪ್ಲಸ್ ಇದಕ್ಕೆ ಡಿಜಿಟಲ್ ಫ್ಯೂಯಲ್ ಇಂಡಿಕೇಟರ್ ಕೊಟ್ಟಿದ್ದಾನೆ. ಇನ್ನೊಂದು ಏನಂದರೆ ಕೀಲ್ ಸ್ವಿಚ್ ನಾರ್ಮಲಾಗಿ ಹಳೆಗಾಡಿಗೆಲ್ಲ ಸ್ವಿಚ್ ಕೊಡ್ತಿದ್ರು, ಇದಕ್ಕೇನಾದ್ರು ರೊಟೇಟ್ ಟೈಪ್ ಕೊಟ್ಟು ನೋಡಿ ಇವಾಗ ಕೀಲ್ ಸ್ವಿಚ್ ಆಫಲ್ಲಿ ಐತೆ. ಆನ್ ಮಾಡಿದ್ರೆ ಇದು ಸ್ಟಾರ್ಟು, ಸೌಂಡ್ ಕೇಳಿಸ್ಕೊಳ್ಳಿ. ಇದು ಆಕ್ಸಿಲೇಟ್ ಕೊಡೋವಾಗ ಅಷ್ಟು ಬರ್ತಾ ಇಲ್ಲ, ಬಿಟ್ಟಾದ್ಮೇಲೆ ನೋಡಿ ಪಾಪ್ ಸೌಂಡು ಇಷ್ಟ ಆಯಿತು ನನಗೆ. ಆಫ್ ಮಾಡೋಣ. ಗಾಡಿ ಓನರ್ ಬಂದು ಜೋಶಿ. ಮತ್ತೆ ಏನಕ್ಕೆ ಚೂಸ್ ಮಾಡಿದೆ ಈ ಕಲರು? ರಾಯಲ್ ಲುಕ್ ಬರುತ್ತೆ ಇದರಲ್ಲಿ, ಗ್ರೀನಲ್ಲಿ. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಗ್ರೀನಲ್ಲಿ, ತುಂಬ ಇಷ್ಟ ಗ್ರೀನ್ ಕಲರ್. ಗ್ರೀನ್ ಕಲರ್ ಅಂದರೆ ನಿಮಗೆ ಫೇವ್ರೇಟ್ ಕಲರು? ಓಕೆ. ವೈ ರಾಯಲ್ ಎನ್ಫೀಲ್ಡ್? ರಾಯಲ್ ಎನ್ಫೀಲ್ಡ್ ಯಾಕೆ ಅಂದರೆ ಒಂಥರ ಗಾಡಿ ಓಡಿಸೋ ಗತ್ತೆ ಬೇರೆ ಒಂಥರ, ಅದು ಓಕೆ, ಡಿಫ್ರೆಂಟ್ ವೈಬ್ ಅದು ಗಾಡಿ ಓಡಿಸೋದು. ಹೌದು ಎಕ್ಸಾಕ್ಟ್ಲಿ. ಸೌಂಡ್ ಕೇಳಿಸ್ಕೊಂಡು ಓಡಿಸ್ತಾರೆ, ಆ ಮಜಾನೇ ಬೇರೆ. ಬಟ್ ನಿನಗೆ ಸ್ಪೀಡ್ ಓಡಿಸೋದು ಇದಂದರೆ ಇಷ್ಟ ಆಗಿತ್ತಲ್ಲ, MT ಇಸ್ಕೊಬೇಕಂತಿದ್ದೆ. MT ಇಸ್ಕೊಂಬಂದಿದೆ, ಬಟ್ ಇದು ಈ ಗತ್ತೆ ಬೇರೆ ಇರುತ್ತಲ್ಲ. ಓಕೆ, ಗಾಡಿ ಓಡಿಸೋ ಗತ್ತೆ ಬೇರೆ, ಸೊ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಒಂದಿಕ್ಕೆ ಒಂದು ಸ್ಪೋರ್ಟ್ ಬೈಕು ಇಕ್ಕನ ಅಂತ. ಎಕ್ಸಲೆಂಟ್. ಇದಕ್ಕೆ ಬಂದು ಚಾರ್ಜಿಂಗ್ ಪಾಯಿಂಟು ಕೊಟ್ಟವನೆ ಅಲ್ಲ? ಚಾರ್ಜಿಂಗ್ ಪಾಯಿಂಟು ಕೊಟ್ಟವನೆ. ಇಲ್ಲಿ ಕೊಟ್ಟಿದ್ದಾನಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾನೆ. ಬಾ ಒಂದು ರೌಂಡ್ ಹೋಗಿ ಬರೋಣ. ಬಾ, ಸೌಂಡ್ ಕೇಳಿಸ್ಕೊಳ್ಳಿ. ಹೋಗೋವಾಗ ಕೀಲ್ ಸ್ವಿಚ್ ಆನ್ ಆಯಿತು, ಡೈರೆಕ್ಟ್ ಸ್ಟಾರ್ಟ್. ಇವಾಗ ಮುಂಚೆ ಇಲ್ಲಿ ಕೀಲ್ ಸ್ವಿಚ್ ಆನ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಪಾರ್ಕಿಂಗ್ ಲೈಟ್ಸು ಕೊಟ್ಟವನೆ, ಪಾರ್ಕಿಂಗ್ ಲೈಟ್ ಸ್ವಿಚ್ಚು. ಬನ್ನಿ ಹೋಗೋಣ. ಟಾರ್ಕ್ ಬಂದು 27 ನ್ಯೂಟನ್ ಮೀಟರು, ಪವರ್ ಬಂದು 20 ಹಾರ್ಸ್ ಪವರ್ HP. ಹೇರ್ ಕೂಲ್ಡು, ಗಾಡಿ ಬಂದು ಹೇರ್ ಕೂಲ್ಡು. ಗಾಡಿ ಓಡ್ಸೋಕ್ಕಂತೂ ಸ್ಮೂತಾಗೆ ಒಳ್ಳೆ ಸಖತ್ತಾಗಿದೆ, ಸ್ಮೂತಾಗಿದೆ ಗಾಡಿ. ಸೀಟಿಂಗ್ ಪೊಸಿಷನ್ನು ಎಲ್ಲ ಸೂಪರಾಗಿದೆ, ಕಲರು ಸಖತ್ತಾಗಿದೆ. ಸೌಂಡ್ ನೋಡಿ, ಡಬ್ ಅಂತ. ಸ್ಟಾಕ್ ಎಕ್ಸಾಸ್ಟು ಈ ಸೌಂಡ್ ಬರ್ತಿದೆ, ಬಟ್ ಇಂಜಿನ್ ರಿಫೈನ್ ಮಾಡಿದ್ದಾರೆ, ಅಷ್ಟೊಂದೇನು ಇಲ್ಲ. ಎಕ್ಸಾಸ್ಟ್ ಹಾಕ್ಸಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಿಲ್ಸು. ನೋಡಿ ಸೇಫ್ಟಿ ಗಾರ್ಡು ಹಾಕ್ಸಿದ್ದಾನೆ ಇಲ್ಲಿ, ಮತ್ತು ಕ್ರ್ಯಾಶ್ ಗಾರ್ಡು ಎಕ್ಸ್ಟ್ರಾ ಹಾಕ್ಸಿರೋದು, ಇದು ಮತ್ತು ಇದು ಎಕ್ಸ್ಟ್ರಾ ಹಾಕ್ಸಿರೋದು. ಇದರಲ್ಲಿ ಏನು ಅಂದರೆ ವ್ಯತ್ಯಾಸ ಹಳೆದಕ್ಕೂ ಇದಕ್ಕೂ ವೈಬ್ರೇಷನ್ ಝೀರೋ, ಸ್ಮೂತಾಗಿದೆ ಗಾಡಿ.
ಬಟ್ ಹ್ಯಾಂಡಲ್ಲು ಸ್ವಲ್ಪ ಹೈಟ್ ಕೊಟ್ಟಿದ್ದಾನೆ, ಹಳೇದಕ್ಕಿಂತ ಸ್ವಲ್ಪ ಚಿಕ್ಕದು ಕೊಟ್ಟಿದ್ದಾನೆ, ದಪ್ಪ ಕೊಟ್ಟಿದ್ದಾನೆ ಇವೆಲ್ಲ. ದೆನ್ ದಿಸ್ ಸೇಮ್ ಗಾಡಿ, ಇದು ಬಂದು ಜೋಶಿದು ಅವ್ರ ಫ್ರೆಂಡ್ದು. ಇದು ಬ್ಲ್ಯಾಕ್ ಕಲರು, ಶೆಲ್ ಬ್ಲ್ಯಾಕ್ ಅಂತಾರೆ. ಸೇಮ್ ಟು ಸೇಮ್ ಗಾಡಿ, ಬಟ್ ಇದು ಬಂದು ಕೇರಳ ರಿಜಿಸ್ಟ್ರೇಷನ್ನು, ಕೇರಳ ಗಾಡಿ. ಇದು ಬಂದು ಕರ್ನಾಟಕ ಗಾಡಿ, ಇಲ್ಲಿ ಇಸ್ಕೊಂಡಿರೋದು. ಬಟ್ ಸೂಪರಾಗಿದೆ ಗಾಡಿ ಅಂತೂ ಓಡ್ಸೋಕ್ಕೆ, ನನಗೆ ತುಂಬ ಇಷ್ಟ ಆಯಿತು. ನನಗೇನೆಂದರೆ ತುಂಬ ರಾಯಲ್ ಎನ್ಫೀಲ್ಡು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರಲ್ಲ, ಅನಲಾಗೇ ಕೊಡಬೇಕಾಗಿತ್ತು. ಏನಕ್ಕಂದರೆ ಅದು ಸ್ಟ್ಯಾಂಡರ್ಡ್ ಮೇಂಟೈನ್ ಹಾಕ್ಕೊಂಡು ಹೋಗುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ದಿಸ್ ಈಸ್ ಫಾರ್ ದಿ ಡೇ. ಹಾಲ್ಕಾನ್ ಗ್ರೀನ್, ಇದು ಬಂದು ಬ್ಲ್ಯಾಕ್ ಕಲರು. ನಂಗೆ ತುಂಬ ಇಷ್ಟ ಆಯಿತು. ಗಾಡಿ ಅಂತೂ ಸ್ಮೂತಾಗಿದೆ. ನಿಮ್ಮ ಒಪಿನಿಯನ್ನು ಕಮೆಂಟ್ ಮಾಡಿ, ಹೆಂಗೈತೆ ಏನು ಅಂತ. ಸೌಂಡ್ ಇಷ್ಟ ಆಗಿದ್ರೆ ಸೌಂಡು, ಎಕ್ಸಾಸ್ಟ್ ಇಷ್ಟ ಆಗಿದ್ದರೆ ಎಕ್ಸಾಸ್ಟು, ಏನಾದರೂ ರಿಕಮೆಂಡೇಷನ್ ಇದ್ದರೆ ರಿಕಮೆಂಡೇಷನ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಓಕೆ ಗೈಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಅಂತೂ ಮರಿಬೇಡಿ ಗಾಯ್ಸ್.